ಕಥೆಯ ತನ್ಮಧ್ಯದಲ್ಲಿ ತಮ್ಮ ರಸಭಂಗ ಮಾಡಬೇಕಾಗಿ ತಮ್ಮಲ್ಲಿ ಮೊದಲಾಗಿ ಕ್ಷಮೆಯನ್ನು ಯಾಚಿಸುತ್ತಾ ನಮ್ಮ ಇವತ್ತಿನ ಈ ಒಂದು ಬಯಲಾಟದ ಸೇವೆಯನ್ನು ಮಾಡುತ್ತಿರುವಂಥ ಶ್ರೀಮತಿ ಶ್ಯಾಮಲಾ ಮತ್ತು ಶ್ರೀ ಅಶೋಕ್ ಶೆಟ್ಟಿ ಬೆಳ್ಳಾಡಿ ಇವರಿಗೂ ಹಾಗೂ ಇವರ ಎಲ್ಲ ಕುಟುಂಬದವರಿಗೆ ನಮ್ಮ ಅಧಿದೇವರಾದ ಶ್ರೀ ಅನಂತ ಪದ್ಮನಾಭನು, ನಿರ್ವಿಘ್ನದಾಯಕನಾದ ಶ್ರೀ ಮಹಾಗಣಪತಿಯು ಹಾಗೂ ಸ್ಥಳದೇವತೆಯಾಗಿರುವಂಥ ಯಕ್ಷೇಶ್ವರಿ ಮಾತೆಯು ಆಯುರಾರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯವನ್ನು ಕೊಟ್ಟು ನಿಮ್ಮಿಂದ ಇನ್ನೂ ಉತ್ತಮ ರೀತಿಯ ಸೇವೆಯನ್ನು ಮಾಡಿಸುವಂಥ ಶಕ್ತಿ ಪರಮಾತ್ಮ ಎಲ್ಲ ವಿಭಾಗದಲ್ಲಿ ದಯಪಾಲಿಸಲಿ ಎಂಬುದಾಗಿ ದೇವರಲ್ಲಿ ಮನಸ್ಸಾ ಪ್ರಾರ್ಥಿಸಿಕೊಳ್ಳುತ್ತಾ ನಮ್ಮ ಮಂಡಳಿಯ ಪರವಾಗಿ ಅನಂತ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ಹಾಗೆ ಕಲಾವಿದರು ಇವರಿಗೆ ವಸತಿ ವ್ಯವಸ್ಥೆಯನ್ನು ಮಾಡಿದವರಿಗೆ, ಪೊಲೀಸ್ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಅಧಿಕಾರಿ ಬಂಧುಗಳಿಗೆ ಹಾಗೂ ಪ್ರತ್ಯಕ್ಷ ಪರೋಕ್ಷವಾಗಿ ಬಂದು ಸಹಕರಿಸಿರುವಂಥ ಎಲ್ಲ ಕಲಾಭಿಮಾನಿ ಬಂಧುಗಳಿಗೆ ನಮ್ಮ ಮಂಡಳಿಯ ಪರವಾಗಿ ಅನಂತ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಗಳ ಮುನ್ನೋಟ ಹೀಗಿದೆ. ನಾಳೆ ರಾತ್ರಿ ಕಾನ್ಕಿಯಲ್ಲಿ ಬಯಲಾಟವಾಗಿ ದೇವದಾಸ್ ಈಶ್ವರ ಮಂಗಲ ವಿರಚಿತ ನಾಗವಲ್ಲಿ ಎಂಬ ಆಖ್ಯಾನವನ್ನು ಆಡಲಿಕ್ಕಿದ್ದೇವೆ. ಹಾಗೆ ಮೇ 16ನೇ ತಾರೀಕು ಕುಂದಾಪುರ ಗಾಂಧಿ ಮೈದಾನದಲ್ಲಿ ಪ್ರಪ್ರಥಮ ಬಾರಿಗೆ ಯಕ್ಷಗಾನ ಇತಿಹಾಸದಲ್ಲಿ ಪೆರಡೂರು, ಹಾಲಾಡಿ ಹಾಗೂ ಸಿಗಂದೂರು ಮೇಳದವರಿಂದ ಕೂಡಾಟ ಜೋಡಾಟ ರೂಪದಲ್ಲಿ ದ್ರೌಪದಿ ಪ್ರತಾಪ, ಅಭಿಮನ್ಯು ಕಾಳಗ ಹಾಗೂ ಕುಶಲವ ಕಾಳಗ ಎಂಬ ಪೌರಾಣಿಕ ಯಕ್ಷಗಾನ ಪ್ರದರ್ಶನ ಹಮ್ಮಿಕೊಂಡಿರುತ್ತೇವೆ. ಹಾಗೆ ದಿನಾಂಕ 21/5/26 ಗುರುವಾರ ಆಲೂರು ಪೇಟೆಯಲ್ಲಿ ಆಲೂರು ರವಿ ಶೆಟ್ಟಿ ಇವರ ಸಂಯೋಜನೆಯಲ್ಲಿ ಹಾಲಾಡಿ ಮೇಳದವರಿಂದ ಪಂಜರ ಪಕ್ಷಿ ಎಂಬ ಆಖ್ಯಾನವನ್ನು ಆಡಿ ತೋರಿಸಿದ್ದಾರೆ. 25/4/26 ಶನಿವಾರ ರಾತ್ರಿ ಮಂದರ್ತಿ ಮೇಳದವರಿಂದ ಶ್ರೀಮತಿ ಅರ್ಪಿತಾ ಆರ್ ಶೆಟ್ಟಿ ಮತ್ತು ಶ್ರೀ ಅನಿಲ್ ಕುಮಾರ್ ಶೆಟ್ಟಿ, ಪಂಚಗಿರಿ, ಜಡ್ಡಾಡಿ, ಪಡುವಾಯನ ಮನೆ, ನಾಡ ಇಲ್ಲಿ ಮಾತೆ ಮಂದಾಕಿನಿ ಎಂಬ ಪುಣ್ಯ ಕಥಾಭಾಗವನ್ನು ಆಡಿ ತೋರಿಸಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ತಾವೆಲ್ಲ ಸಾಧ್ಯಾದಷ್ಟು ಮಂದಿ ಭಾಗವಹಿಸಿ ಕಾರ್ಯಕ್ರಮದ ಆಯೋಜಕರನ್ನು ಹಾಗೂ ಆಟ ಆಡುವ ಸಂಸ್ಥೆಯನ್ನು, ಕಲಾವಿದರನ್ನು ಪ್ರೋತ್ಸಾಹಿಸಬೇಕೆಂಬುದಾಗಿ ಆಯಾಯ ಸಂಘಟಕರ ಪರವಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುವುದರ ಜೊತೆಗೆ ನಮ್ಮ ಯಜಮಾನರ ಇನ್ನೆರಡು ಮೇಳಗಳು, ಹಾಲಾಡಿ ಮೇಳ ಮತ್ತು ಸಿಗಂದೂರು ಮೇಳ, ಪೆರಡೂರು, ಹಾಲಾಡಿ, ಸಿಗಂದೂರು ಈ ಮೂರೂ ಮೇಳಗಳ ಹರಕೆ ಬಯಲಾಟ ಇರಬಹುದು ಅಥವಾ ಇನ್ನಿತರ ಯಾವುದೇ ಒಂದು ಯಕ್ಷಗಾನ ಪ್ರದರ್ಶನ ಬೇಕಾದಲ್ಲಿ ಮೇಳದ ವ್ಯವಸ್ಥಾಪಕರಾಗಿರುವಂಥ ವೈ ಕರುಣಾಕರ್ ಶೆಟ್ಟಿ ಅವರನ್ನು, ಮೇಳದ ಪ್ರಬಂಧಕರಾಗಿರುವಂಥ ಸುಬ್ರಹ್ಮಣ್ಯ ಶಾಸ್ತ್ರಿ ಅವರನ್ನು ಸಂಪರ್ಕಿಸಿ ಎಂಬುದಾಗಿ ತಿಳಿಯಪಡಿಸುತ್ತಾ ನಮ್ಮ ಯಜಮಾನರ ಮೂರು ಮೇಳಗಳಿಗೆ ತಾವೆಲ್ಲ ಹೆಚ್ಚಿನ ರೀತಿಯ ಪ್ರೋತ್ಸಾಹ ಸಹಕಾರವನ್ನು ಸದಾಕಾಲ ನೀಡಬೇಕೆಂಬುದಾಗಿ ತಮ್ಮೆಲ್ಲರಲ್ಲಿ ವಿನಯಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ನೆರೆದಿರುವಂತಹ ಸಮಸ್ತ ಕಲಾಭಿಮಾನಿ ಬಂಧುಗಳಿಗೆ ನಮ್ಮೆಲ್ಲ ಕಲಾವಿದರ ಪರವಾಗಿ ವಂದನೆಯನ್ನು ಸಲ್ಲಿಸಿ ಮುಂದಿನ ಕಥಾ ಭಾಗವನ್ನು ಪ್ರಾರಂಭಿಸುವರೆ ತಮ್ಮೆಲ್ಲರ ಅನುಮತಿಯನ್ನು ಕೇಳ್ತಾ ಇದ್ದೇವೆ. ಯಕ್ಷಗಾನ ವಿಶ್ವ